ನಮಸ್ಕಾರ ಸ್ನೇಹಿತರೆ. ಒಂದು ಮಗುವಿನ ವಿಚಾರವಾಗಿ ಇವತ್ತೊಂದು ವಿಡಿಯೋಸ್ನ ಮಾಡ್ತಾಯಿದ್ದೀನಿ. ಯಾಕಂದರೆ ಆ ಮಗುವಿಗೆ ಆರೋಗ್ಯದ ಸಮಸ್ಯೆ ಕುರಿತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನನ್ನ ತಮ್ಮ ಕರೆ ಮಾಡಿ ಈ ಥರ ನನ್ನ ಸ್ನೇಹಿತನ ಮಗುವಿಗೆ ಆರೋಗ್ಯದ ಸಮಸ್ಯೆ ಆಗಿದೆ, ತುಂಬ ವೆಚ್ಚ ಆಗುತ್ತೆ ಅಂತ ಹಾಸ್ಪಿಟ್ಲಲ್ಲಿ ಹೇಳ್ತಾಯಿದ್ದಾರೆ, ದಯವಿಟ್ಟು ನಿಂದರಲ್ಲಿ ಒಂದು ವಿಡಿಯೋನ ಮಾಡಿಕೊಡ್ತೀಯ ಅಂತ ಕೇಳ್ದೆ. ನಾನು ಫಸ್ಟ್ ಹೇಳಿದ್ದು ಒಂದೇ ಮಾತು, ಯಾಕಂದರೆ ಸತ್ಯಾಂಶ ಇಲ್ದಿರ ಯಾವ ವಿಡಿಯೋನೂ ನಾನು ಮಾಡಲ್ಲ. ಅದ್ರ ಜೊತೆಗೆ ನಾನು ಎಲೆಕ್ಟ್ರಿಕಲ್ ಸಂಬಂಧಪಟ್ಟಿದ್ದು, ಟ್ರಾವೆಲಿಂಗ್ ಸಂಬಂಧಪಟ್ಟಿದ್ದು ಮತ್ತು ಜಾತ್ರೆಗೆ ಸಂಬಂಧಪಟ್ಟಿರೋ ವೀಡಿಯೋಸ್ಗಳಷ್ಟೇ ನನ್ನ ಪ್ರೊಫೈಲಲ್ಲಿ ಹಾಕಿರೋದು, ನೀವು ನೋಡಿರ್ತೀರ. ಅದ್ರ ಜೊತೆಗೆ ಫಸ್ಟು ಟೈಮು ಒಂದು ಮಗುವಿನ ಆರೋಗ್ಯದ ಸಮಸ್ಯೆ ಕುರಿತು ನಾನೊಂದು ವಿಡಿಯೋ ಮಾಡ್ತಾ ಇರೋದು. ಫಸ್ಟ್ ಅವ್ನಿಗೆ ಹೇಳಿದ್ದು ಇದನ್ನೇ, ಮಗುವಿಗೆ ಸಮಸ್ಯೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಅದ್ರ ಜೊತೆಗೆ ಎಲ್ಲಿದೆ ಏನು ಎತ್ತ ಅಂತ ಗೊತ್ತಿಲ್ಲ, ನಿನ್ನ ಮಾತಲ್ಲಿ ಸತ್ಯ ಇದೆಯೋ ಅಲ್ವ ಅಂತ ನನಗೆ ಗೊತ್ತಿಲ್ಲ, ಆದರೂ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ಅವನು ಅದಕ್ಕೆ ಒಂದೇ ಮಾತು ಹೇಳ್ದ, ಮಗು ಈಗ ಆಲ್ರೆಡಿ BGS ಹಾಸ್ಪಿಟ್ಲಲ್ಲಿ ಮಗು ಅಡ್ಮಿಟ್ ಮಾಡಿದ್ದಾರೆ, ಈಗ ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಇಂದಿರಾ ಗಾಂಧಿ ಹಾಸ್ಪಿಟ್ಲಿಗೆ, ಬೇಕಾದರೆ ನೀನು ಬಂದು ಅಲ್ಲಿ ಖುದ್ದಾಗಿ ನೋಡಿಬಿಟ್ಟು ವಿಡಿಯೋ ಮಾಡಿಕೊಡು ಅಂತ ಹೇಳ್ದೆ. ಅದಾದಮೇಲೆ ನನ್ನ ಮನಸ್ಸು ಯಾಕೋ ತಡೀಲಿಲ್ಲ, ಹೌದು ಒಂದು ವಿಡಿಯೋ ಮಾಡಿಕೊಡೋಣ, ಯಾಕಂದರೆ ಒಂದು ಮಗುವಿನ ಆರೋಗ್ಯದ ಸಮಸ್ಯೆ ಕುರಿತು ಅವನು ಹೇಳ್ತಾ ಇರಬೇಕಾದ್ರೆ ಯಾಕೆ ಮಾಡಬಾರ್ದು ಅಂತ ಅನ್ನಿಸಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಿಮಗೆ ಡಿಸ್ಪ್ಲೇ ಮೇಲೆ ಆ ಮಗುವಿನ ತಂದೆ ಮಾತಾಡಿರೋಂಥ ಮಾತನ್ನು ಬರೆದಿದ್ದಾರೆ, ದಯವಿಟ್ಟು ಅದನ್ನು ಓದಿ. ಅದ್ರ ಜೊತೆಗೆ ನೀವು ಸುಮಾರಷ್ಟು ಜನ ಅಂದ್ಕೊಬೋದು ಇದೆಲ್ಲ ಇವ್ರಿಗೆ ಯಾಕೆ ಬೇಕು ಅಂತೆಲ್ಲ ಅಂದ್ಕೋಬೋದು. ನಾನು ಅದನ್ನೇ ಅಂದ್ಕೊಂಡೆ, ನಮ್ಗೆ ಯಾಕೆ ಬೇಕು ಇದೆಲ್ಲ ಅಂತ ಅಂದ್ಕೊಂಡೆ. ಅದಾದಮೇಲೆ ಒಂದು ಆಲೋಚನೆ ಬಂತು, ನಮಗೂ ಮಕ್ಕಳಿದೆ, ನಮ್ಮ ಮಕ್ಳಿಗೂ ಏನೋ ಒಂದು ಪ್ರಾಬ್ಲಮ್ ಆದಾಗ ನಾವು ಇನ್ನೊಬ್ರ ಹತ್ರ ಕೇಳ್ತೀವಿ ಅನ್ನೋದು ಒಂದು ಮನಸ್ಸಿಗೆ ತಟ್ಟಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕಂದರೆ ಸುಮಾರಷ್ಟು ನಮ್ಮ ಭಾರತದಲ್ಲಿ ಈ ಥರ ಬೆರಳೆಣಿಕೆಯಷ್ಟು ಕಾಯಿಲೆ ಬರೋದು. ಆ ಕಾಯಿಲೆಗೆ ಮದ್ದು ಸಿಕ್ಕಿದ್ರೂ ಆ ಮಗು ಬದುಕೋದು ಡೌಟು, ಮಗು ಬದುಕಿದ್ರೂ ಆ ಮಗು ಹ್ಯಾಂಡಿಕ್ಯಾಪ್ಟ್ ಆಗಿರುತ್ತೆ ಅನ್ನೋದೊಂದು ಡಾಕ್ಟ್ರು ಹೇಳಿದಾರಂತೆ. ಹಾಗಾಗಿ ಅದನ್ನು ಕೇಳಿದ್ಮೇಲೆ ತುಂಬ ನೋವನ್ನಿಸ್ತು, ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮಗು ಇಂದಿರಾ ಗಾಂಧಿ ಹಾಸ್ಪಿಟ್ಲಿಗೆ ಶಿಫ್ಟ್ ಆದಮೇಲೆ ಒಂದು ಲೈವ್ ವಿಡಿಯೋನು ಮಾಡ್ತೀನಿ. ದಯವಿಟ್ಟು ಈ ವಿಡಿಯೋದಿಂದ ನಾನು ಏನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ಯಾಕೆ ಈ ಮಾತು ಹೇಳ್ತಾ ಏನಂದರೆ, ನಾನು ಪ್ರತಿ ಸರಿ ವಿಡಿಯೋ ಮಾಡಬೇಕಾದ್ರೂ ಸತ್ಯಾಂಶ ಇಲ್ದಿರ ಯಾವ ವಿಡಿಯೋನೂ ಮಾಡಿಲ್ಲ. ಇದರಲ್ಲೂ ಸತ್ಯಾಂಶ ಇದೆ. ನಿಮ್ಮ ಕೈಲಾದ ಸಹಾಯ ಮಾಡಿ, ಸಹಾಯ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಕಮೆಂಟ್ ಅಂತೂ ಹಾಕಬೇಡಿ. ಯಾಕಂದರೆ ಇಲ್ಲ ಹಂಗೆ ಹಿಂಗೆ ಅನ್ನೋ ಕಮೆಂಟಿಂದ ಯಾರಿಗೂ ಯೂಸ್ ಆಗೋಲ್ಲ. ನಿಮ್ಮ ಕೈಯಲ್ಲಾದರೆ ಒಂದು ಶೇರ್ ಮಾಡಿ, ಇಲ್ಲಾಂದರೆ ಸಹಾಯ ಮಾಡಿ, ಇಷ್ಟೇ ನನ್ನ ಬೇಡಿಕೆ. ಅದು ಬಿಟ್ಟು ನನ್ನ ಸುಮಾರಷ್ಟು ಫಾಲೋ ಮಾಡ್ತಾಯಿದ್ದೀರ, ನಿಮಗೂ ಗೊತ್ತು ನನ್ನ ವಿಡಿಯೋಸ್ಗಳಲ್ಲಿ ಏನು ಒಂದು ಮಾಹಿತಿ ಇದೆ ಅಷ್ಟೊಂದು ಮಾತ್ರ ಮಾಡ್ತಾಯಿರ್ತೀನಿ. ಇದು ಫಸ್ಟು ಟೈಮು ನಾನು ಈ ವಿಡಿಯೋನ ಮಾಡ್ತಾ ಇರೋದು, ಯಾಕಂದರೆ ಒಂದು ಮಗುವಿನ ಆರೋಗ್ಯ ಸಮಸ್ಯೆ ಕುರಿತು ವಿಡಿಯೋ ಮಾಡ್ತಾಯಿದ್ದೀನಿ. ತಪ್ಪಾಗಿರೋ ಕ್ಷಮಿಸಿ.